ರೋಣ ಅಂದರೆ ನಮಗೆ ಕಣ್ಮುಂದೆ ಬರೋದೇ ಅಂದಾನಪ್ಪ ದೊಡ್ಡಮೇಟೆಯವರ ಹೆಸರು. ಅದುವೇ ನಮ್ಮ ರಾಜಕೀಯ ತಾಯಿ ಭುವನೇಶ್ವರಿಯ ಭಾವಚಿತ್ರ ಕೊಟ್ಟಲ್ಲ, ಅವರ ಊರಿದು. ಇಂಥ ನಾಡಿನಲ್ಲಿ ರಾಜಕೀಯ ಹವಾ ಹೇಗಿದೆ ಬನ್ನಿ ನೋಡೋಣ. ಸುವರ್ಣ ನ್ಯೂಸ್ನ ಜನಮತ ತಂಡ ಇಂದು ರೋಣದಲ್ಲಿದೆ. ರೋಣದ ಜನಕ್ಕೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿ ಅವರು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದರು. ಈ ಬಾರಿ ಜನ ಯಾವ ಒಂದು ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ಅವ್ರನ್ನ ಕೇಳೋಣ. ಗದಗ ಜಿಲ್ಲೆಯ ಒಂದು ಪುಟ್ಟ ತಾಲೂಕು ರೋಣ. ತೀರಾ ಬಡವರನ್ನೇ ಹೊಂದಿರುವ ಈ ಕ್ಷೇತ್ರದಲ್ಲಿ ಕೃಷಿಯೇ ಪ್ರಮುಖ ಕಸುಬು. ಈ ಕ್ಷೇತ್ರದಲ್ಲಿ ಇತಿಹಾಸವನ್ನೇ ಬರೆದವರು ಅಂದಾನಪ್ಪ ದೊಡ್ಡಮೆಟಿ. ಕರ್ನಾಟಕ ರಾಜ್ಯಕ್ಕೆ ತಾಯಿ ಭುವನೇಶ್ವರಿ ಚಿತ್ರ ಕೊಟ್ಟ ಹೆಗ್ಗಳಿಕೆ ಇವರ ಹೆಗಲ ಮೇಲಿದೆ. 1957ರಿಂದ 67ರವರೆಗೆ ಸತತ 3 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದ ಚುಕ್ಕಾಣಿ ಹಿಡಿದವರು ದೊಡ್ಡಮೆಟ್ಟಿ. ನಂತರ ಇವರ ಮಗ ಜ್ಞಾನದೇವ ದೊಡ್ಡಮೆಟ್ಟಿ ಕೂಡ 2 ಸಲ ಶಾಸಕರಾದರು. ಬಂಡಿ ಕಳಕಪ್ಪ ಅವ್ರಿಗೆ ಯಾಕಾಗ್ತಿರಪ್ಪ ಅಂದ್ರೆ ರೋಣದಾಗ ಮುನ್ಸಿಪೇಟೆಗೆ 50 ವರ್ಷ ಆಳಿದಂಥ ಕಾಂಗ್ರೆಸ್ ಸರ್ಕಾರ ಒಮ್ಮೆ ಇಷ್ಟು ದುಡ್ಡು ತಂದು ಕೊಟ್ಟಂಥ ಶಾಸಕರು ಯಾರಿಲ್ಲ. ಈಗಿನ ಶಾಸಕರು ಅದಾರಲ್ಲ, ನಮ್ಮ ರೋಣ ಹೆಂಗೈತೆ ಅನ್ನೋದು ಹೊಳ್ಳಿ ಹೊಡೆಯಲ್ಲ ಬರ. ನಮ್ಮ ಮುನ್ಸಿಪೇಟಿಗೆ ಏನು ಮಾಡ್ತಾರೆ, ಬಂದಂಥ ಅನುದಾನವನ್ನು ತಮ್ಮ ಗಡಕ್ಕೆ ಹೋಗ್ಕೊಂತಾರೆ ಅವರು. ಅದಕ್ಕೆ ನಾವೇನು ಮಾಡಕತ್ತೀವಿ ಸರ, ನಮ್ಮ ರೋಣದಲ್ಲಿ ಬಂದು ಕಾಂಗ್ರೆಸ್ಸಿಂದ ಹೆಚ್ಚಿನ ಅಭಿಪ್ರಾಯ ಮಾಡಿವಿ. ಜಾತಿ ಬಲಾಬಲ: ಪಂಚಮಸಾಲಿ 53,500, ಮುಸ್ಲಿಂ 42,000, ಎಸ್ಸಿ 45,000, ಕುರುಬರು 33,000, ಇತರೆ 10,000. ಸುಮಾರು 1.7 ಲಕ್ಷ ಮತದಾರರನ್ನ ಹೊಂದಿರುವ ಕ್ಷೇತ್ರದಲ್ಲಿ ಪಂಚಮಸಾಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ. ಎಸ್ಸಿ ಹಾಗೂ ಮುಸ್ಲಿಮರು ನಂತರದ ಸಾಲಿನಲ್ಲಿ ನಿಲ್ತಾರೆ. ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಆಗಾಗ ಜೆಡಿಎಸ್ ಕೂಡ ಗೆಲುವು ಸಾಧಿಸಿದೆ. ಈಗಿನ ಗದಗ ಶಾಸಕ ಶ್ರೀಶೈಲಪ್ಪ ಬಿದರೂರ್ 1994ರಲ್ಲಿ ಜನತಾದಳದಿಂದ ಕಣಕ್ಕಿಳಿದು ಗೆಲುವು ಸಾಧಿಸಿದ್ರು. ಜಿಎಸ್ ಪಾಟೀಲ್ 1999ರಲ್ಲಿ ಶಾಸಕರಾಗಿದ್ರು. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ಕಳಕಪ್ಪ ಬಂಡಿ, ಕಾಂಗ್ರೆಸ್ ಜಿಎಸ್ ಪಾಟೀಲ್, ಜೆಡಿಎಸ್ ಹೇಮಾ ಗಿರೀಶ್ ಹಾವನಾಳ್, ಬಿಎಸ್ಆರ್ ಇನ್ನೂ ನಿರ್ಧಾರ ಆಗಿಲ್ಲ. 2004ರ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಬಿಜೆಪಿ ಮಡಿಲಿಗೆ ತಂದುಕೊಟ್ಟವರು ಸಚಿವ ಕಳಕಪ್ಪ ಬಂಡಿ. 2008ರಲ್ಲೂ ಗೆದ್ದು ಜಗದೀಶ್ ಶೆಟ್ಟರ್ ಸಂಪುಟದಲ್ಲಿ ಸಚಿವರಾದರು. ಕಳಕಪ್ಪ ಬಂಡಿ ಈ ಸಲ ಮತ್ತೆ ಬಿಜೆಪಿಯಿಂದ ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗಿದೆ. ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಅಖಾಡಕ್ಕಿಳಿಯಲಿದ್ದಾರೆ. ಜೆಡಿಎಸ್ನಿಂದ ಹೇಮಾ ಗಿರೀಶ್ ಹಾವನಾಳ್ ಸ್ಪರ್ಧಿಸ್ತಾ ಇದ್ದಾರೆ. 3 ಪಕ್ಷದ ನಡುವೆ ಪ್ರಬಲ ಹಣಾಹಣಿ. ನಮ್ದ ಕುಮಾರಸ್ವಾಮಿ ಬಿಜೆಪಿ. ಲಾಸ್ಟ್ ಟೈಮ್ ಕಳಕಪ್ಪ ಬಂಡಿ ಅವರು ಬಂದಿದ್ರು, ಹೇಗೆ ಅನ್ಸುತ್ತೆ? ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಏನೇನು ಆಗಬೇಕು? ಏನು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿ, ಯಾರು ಬೇಕಾದ್ರೂ ಬೀಳಲಿ, ಆದ್ರೆ ಮತ ಹಾಕಿ ಆಡಿಸಿ ಬೀಳಿಸಿ ನೋಡೋರು ಮತದಾರ ಪ್ರಭು. ಅವರ ಅಭಿಮತ ಏನು ಬನ್ನಿ ನೋಡೋಣ. ಕ್ಷೇತ್ರ ರೋಣ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ (28.75%), ಕಾಂಗ್ರೆಸ್ 62.50%, ಜನತಾದಳ 6.25%, ಕೆಜೆಪಿ (1.25%), ಬಿಎಸ್ಆರ್ 1.25%. ಜನ ಈ ಸಲ ಹಳೆ ಶಾಸಕ ಜಿಎಸ್ ಪಾಟೀಲ್ ಕೈ ಹಿಡಿಯೋ ಥರ ಕಾಣಿಸ್ತಾ ಇದೆ. ಸಿಎಂ ರೇಸ್ನಲ್ಲೂ ಸಿದ್ದರಾಮಯ್ಯಗೆ ಜೈ ಎಂದಿದ್ದಾರೆ. ಕ್ಷೇತ್ರಕ್ಕೆ ಮೂಲ ಸೌಕರ್ಯಗಳ ಅಗತ್ಯವಿದೆ ಅಂತ 65% ಮಂದಿ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ರೋಣ ಚಿತ್ರಣ. 2008ನೇ ಇಸ್ವಿನಲ್ಲಿ ಕಳಕಪ್ಪ ಬಂಡಿ ಅವರು ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದರು. ಆದರೆ ಈ ಬಾರಿ ಮತದಾರರು ಯಾವ ಪಕ್ಷದ ಕೈ ಹಿಡಿತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದಕ್ಕಿಂತ ಭಿನ್ನವಾದ ರಾಜಕೀಯ ಹವಾ ಜೋರಾಗಿರೋ ಮತ್ತೊಂದು ಕ್ಷೇತ್ರದ ಬಗ್ಗೆ ಜನಮತದಲ್ಲಿ ನೋಡೋಣ. ಚಿಕ್ಕದೊಂದು ಬ್ರೇಕ್ನ ನಂತರ.